ನೋಡಿದ್ರೇನೆ ಬಾಯಲ್ಲಿ ನೀರು ಬರೋ ಅಂತ ರೆಸಿಪಿ. ತುಂಬ ಹೆಲ್ತಿ ಕೂಡ, ಹಾಗೆಯೇ ಮಾಡೋದು ಕೂಡ ತುಂಬಾನೇ ಈಸಿ. ಹೇಗೆ ಮಾಡೋದು ಅಂತ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತೀನಿ. ಕೆಲವೊಬ್ಬೊಬ್ಬರು ಮಟನ್ ತಿನ್ನಲ್ಲ, ಹಾಗೆ ಮಕ್ಕಳು ಕೂಡ ತಿನ್ನೋದು ಇಷ್ಟಪಡೋದಿಲ್ಲ. ಅಂಥವ್ರಿಗೆ ಈ ರೀತಿ ಸೂಪ್ ಮಾಡಿಕೊಟ್ರೆ ಮಟನಲ್ಲಿರೋ ಕ್ಯಾಲರೀಸ್ ಎಲ್ಲ ಅವ್ರಿಗೆ ಸಿಗುತ್ತೆ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ಗೆ ಒಂದು 4 ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕೊಳ್ಳಿ. ನೆಕ್ಸ್ಟು ಒಂದು ಪೀಸಷ್ಟು ಶುಂಠಿ, ಚಕ್ಕೆ, 1 ಇಕ್ಲಷ್ಟು ಬೆಳ್ಳುಳ್ಳಿನ ಹಾಕೊಳ್ಳಿ. ಬೆಳ್ಳುಳ್ಳಿ ಜಾಸ್ತಿ ಹಾಕೊಂಡಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಮೆಣಸು ಮತ್ತು ಲವಂಗ. ನೀವು ಬೇಕಿದ್ರೆ ಸಾಂಬಾರ್ ಬೀಜನ ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಈಗಲೇ ಹಾಕೊಂಡು ರುಬ್ಕೋಬೋದು. ಇಲ್ಲ ಅಂದರೂ ಕೊನೆಗೆ ಸಾಂಬಾರ್ ಪೌಡ್ರ್ ಕೂಡ ಹಾಕೋಬೋದು. ಒಂದು ಅರ್ಧ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಸ್ವಲ್ಪನೇ ಹಾಕೋಬೇಕು, ಯಾಕಂದರೆ ಮಟನ್ದೇ ಜಿಡ್ಡು ಜಾಸ್ತಿ ಇರುತ್ತೆ. ಕಾಲಲ್ಲಿ ಜಿಡ್ಡು ಜಾಸ್ತಿ ಬಿಡೋದ್ರಿಂದ ಆಯಿಲಿ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಆಯಿಲ್ ಸ್ವಲ್ಪನೇ ಹಾಕೊಳ್ಳಿ. ನೆಕ್ಸ್ಟು ಎಣ್ಣೆ ಕಾದ್ಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಒಂದು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ರುಬ್ಕೊಂಡಿರೋ ಮಸಾಲೆನ ಇದ್ರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಸಾಲೆಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು, ಹಾಗೆಯೇ 1 ಸ್ಪೂನ್ ಸಾಂಬಾರ್ ಪುಡಿನ ಕೂಡ ಹಾಕ್ಕೊಂಡು ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಸಾಲೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ವಾಶ್ ಮಾಡಿ ಇಟ್ಕೊಂಡಿರೋ ಕಾಳನ್ನ ಹಾಕಿ ಚೆನ್ನಾಗಿ ಮಸಾಲೆ ಹಿಡಿಯೋ ಹಾಗೆ 1-2 ನಿಮಿಷ ನೀಟಾಗಿ ಹುರ್ಕೋಬೇಕು. ಅಂಗಡಿಯಿಂದ ತಂದ್ಮೇಲೆ ಕೂಡ ಕಾಳನ್ನ ಇನ್ನೊಂದ್ಸಲ ಕ್ಲೀನಾಗಿ ಉಪ್ಪು ಮತ್ತು ಅರಿಶಿಣ ಹಾಕಿ ವಾಶ್ ಮಾಡ್ಕೋಬೇಕು. ಈಗ ಕಾಳನ್ನ ಅದ್ರಲ್ಲಿ ಹಾಕಿ ನೀಟಾಗಿ ಸ್ವಲ್ಪ ಉಪ್ಪು ಕೂಡ ಹಾಕಿ ಕ್ಲೀನಾಗಿ ಅದು ಮಸಾಲೆ ಹಿಡಿಯೋ ಹಾಗೆ ನೀಟಾಗಿ ಫ್ರೈ ಮಾಡ್ಕೋಬೇಕು. 1-2 ನಿಮಿಷ ನೀಟಾಗಿ ಹುರಿಬೇಕು. ಈಗ ಸೂಪ್ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ಕೂಡ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡಬೇಕು. 4 ಕಾಲು ತೊಗೊಂಡಿದ್ದೀವಿ ಅಂದರೆ 4 ಲೋಟದಷ್ಟು ನೀರು, 1 ಕಾಲಿಗೆ 1 ಲೋಟದಷ್ಟು ನೀರು ಅಂತ ಹಾಕೋಬೇಕು. ಉಪ್ಪೇನಾದರೂ ಬೇಕಿದೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಅದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಲಿಡ್ನ ಕ್ಲೋಸ್ ಮಾಡಿ. ಎಳೆ ಕಾಲಾದರೆ ಒಂದು 5-6 ವಿಷಲಾದರೆ ಬೆಂದಿರುತ್ತೆ. ಕಾಲು ಬಲ್ತಿರೋದಾದರೆ ಸ್ವಲ್ಪ ಒಂದು 7-8 ವಿಷಲಾದರೂ ಉಳಿಸ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಸೂಪರಾಗಿ ಬಂದಿದೆ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆಯೇ ಹೆಲ್ತಿ ಕೂಡ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಕುಡಿತಾರೆ ಇದನ್ನು. ಮಟನ್ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.